ಏನ್ ಜೆಂಟ್ಲ್ಮ್ಯಾನ್, ನಿನ್ನ ಧ್ವನಿ ತುಂಬ ಫೀಬಲ್ ಆಗಿ ಕೇಳಿಸುತ್ತಲ್ಲಪ್ಪ. ಜೀವನದಲ್ಲಿ ಎಲ್ಲ ಕಳ್ಕೊಂಡವರು ಮಾತಾಡ್ತಾರಲ್ಲ, ಆ ಥರ ಸಪ್ಪಗಿದೆಯಲ್ಲ. ಝಾನ್ಸಿ ಮೇಡಮ್ ನನ್ನ ಜೀವ ತಾತ. ಅವರೇ ನನ್ನನ್ನು ನೋಡಿ ನೀನು ಯಾರು ಅಂತ ಕೇಳಿದಾಗ ಚಾಕು ತಗೊಂಡು ನನ್ನ ಎದೆಗೆ ಚುಚ್ಚಿದಂಗಾಯ್ತು. ಮಲ್ಲಿ ಮಲ್ಲಿ ಮೇಡಮ್ ಅವರೇ, ಈ ಸೀರೆ ಮೇಡಮ್, ನಿಮ್ಗೆ ಈ ಸೀರೆ ಬಗ್ಗೆ ಎಲ್ಲ ನೆನಪಾಗೋಯ್ತಾ? ನೆನಪಾಗ್ಬೇಕಾಗಿರೋದು ನಿಮಗೆ. ಈ ಸೀರೆ ನನ್ ಕಬೋರ್ಡ್ ಅಲ್ರೆ ಹೇಗ್ ಬಂತು ಮಲ್ಲಿ? ಇದನ್ನ ಇಲ್ಲಿ ತಂದಿಟ್ಟವ್ರು ಯಾರು? ಮೇಡಮ್ ಅವ್ರೆ, ಅವ್ ನಿಮ್ಮ ಸೀರೆ ರೀ, ನೀವ್ ಅದನ್ನ ಬಳಕೆ ಮಾಡ್ತಿದ್ರಿ. ವಾಟ್? ಈ ಸೀರೆಗಳನ್ನ ನಾನ್ ಬಳಸ್ತಿದ್ನ? ನಾನ್ಸೆನ್ಸ್ ತರ ಮಾತಾಡ್ಬೇಡ. ಇದನ್ನೆಲ್ಲ ನಾನ್ ಯಾಕೆ ಯೂಸ್ ಮಾಡ್ಲಿ? ಮೇಡಮ್, ನಿಜ, ಆ ಸೀರೆ ನೀವೇ ಇಟ್ಟಿರೋದು. ಅಷ್ಟು ಮಾತ್ರ ಅಲ್ಲ, ಆ ಸೀರೆನೆಲ್ಲ ಇಷ್ಟಪಟ್ಟು ನೀವೇ ಉಟ್ಕೋತಾ ಇದ್ರಿ. ನನಗೇನು ನೆನ್ಪಿಲ್ಲ ಅನ್ನೋ ರೀಸನ್ ಇಟ್ಕೊಂಡು ನೀವೆಲ್ಲ ಸೇರ್ಕೊಂಡು ನನ್ ಕ್ಯಾರೆಕ್ಟರ್ನೇ ಚೇಂಜ್ ಮಾಡಕ್ ಹೊಟ್ಟಿದ್ದೀರಾ? ನಾನು ಈ ಸೀರೆ ಉಟ್ಕೊಳ್ಳೋಷ್ಟು ನನ್ನ ಲೈಫಲ್ಲಿ ಚೇಂಜಸ್ ಆಗಿದ್ಯಾ? ಅದನ್ನ ನಾನು ಮರ್ತೋಗಿದ್ದೀನಾ? ಹೌದು ಮೇಡಮ್, ನಾವ್ಯಾರು ನಿಮ್ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಿಲ್ಲ. ನೀವು ತುಂಬಾ ಬದಲಾಗಿದ್ರಿ. ಸ್ಟಾಪ್ ಇಟ್! ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಾನ್ ಮರ್ತೋಗಿದ್ದೀನಿ ನಿಜ, ಆದ್ರೆ ಈ ಲೆವೆಲ್ ಚೇಂಜ್ ಆಗಿದ್ದೀನಿ ಅನ್ನೋದು ನಂಬೋದಕ್ ಸಾಧ್ಯನೇ ಇಲ್ಲ. ಮೇಡಮ್, ದೇವರಾಣೆ ಸತ್ಯನೇ ಹೇಳ್ತಿದೀವಿ. ಮೇಡಮ್, ಇದ್ಯಾವುದು ಕತೆ ಅಲ್ಲ. ನಿಮ್ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿತ್ತು. ಹೇಗ್ ಸಾಧ್ಯ? ನಾನ್ ಬದ್ಲಾಗೋದಕ್ಕೆ ಹೇಗ್ ಸಾಧ್ಯ? ಅದಕ್ಕೊಬ್ರು ಕಾರಣನೂ ಆಗಿದ್ರು ಮೇಡಮ್. ಯಾರು? ಯಾಕೆ? ನಾನ್ ಹೇಗ್ ಬದ್ಲಾಗಿದ್ದೆ? ನನ್ ಲೈಫಲ್ಲಿ ಏನಾಗಿತ್ತು? ಮೇಡಮ್ ಅವ್ರೆ, ಅದು ಮೇ ತಿಂಗಳಲ್ಲಿ. ಮಲ್ಲಿ, ಒಂದ್ ನಿಮಿಷ. ಮೇಡಮ್, ಯಾಕೆ, ಏನು, ಯಾರು ಅಂತ ಸಂಜೆ ಯಜಮಾನ್ರು ಹೇಳ್ತಾರೆ. ಅಲ್ಲಿವರೆಗೂ ನೀವು ನಮ್ಮನ್ನು ಕೇಳೋದು ಬೇಡ, ಹೇಳಿದ್ರೆ ನಾವು ಹೇಳೋದು ಇಲ್ಲ ಮೇಡಮ್. ಬಾಯಿ ಮುಚ್ಕೊಂಡ್ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಸರಿ ಇರಲ್ಲ. ಮೇಡಮ್, ಬಾಯಿ ಮುಚ್ಕೊಂಡು ಹೇಳಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೋದು. ಆಯ್ತು ಮೇಡಮ್, ಸುಮ್ಮನೆ ಇರ್ತೀವಿ. ಮಲ್ಲಿ ತಬ್ಲಾ, ಮೊದ್ಲಿನಿಂದ ಎಸ್ಕೇಪ್ ಆಗಿ ಎಸ್ಕೇಪ್ ಹೋಗಿ ಎಸ್ಕೇಪ್ ಆಗಿ. ಡೋಂಟ್ ವರಿ ಮೇಡಮ್, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸಂಜೆ ಒಳಗಡೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಯಜಮಾನ್ರು ಹೇಳಿದ ಕ್ಲಾರಿಟಿನೂ ಸಿಗುತ್ತೆ ಮೇಡಮ್. ಈಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ. ನಿಜವಾಗ್ಲೂ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಮೇಡಮ್. ಇರುವಾಗ ನಾನು ನಿಂತಿದ್ದ ಜಾಗನೇ ಕುಸ್ತದಂಗೆ ಆಗೋಯ್ತು. ನನ್ನ ತಂಗಿ ರಾಘುನೇ ಆ ರೀತಿ ಎಲ್ಲ ಪ್ರಶ್ನೆ ಕೇಳಿದಾಗ ಅವನ ಪರಿಸ್ಥಿತಿ ಏನಾಗಿರ್ಬೇಡ. ಮನ್ಸ್ ತುಂಬಾ ಯಾರನ್ನ ತುಂಬಿಕೊಂಡಿರ್ತಾರೋ ಅವ್ರೇ ಅಂತ ನೋವು ಕೊಟ್ರೆ ಎಂತವ್ರಿಗಾದ್ರೂ ಸಹಿಸ್ಕೊಳಕ್ ಕಷ್ಟ ಆಗುತ್ತೆ. ಬರೀ ಕಷ್ಟ ಅಲ್ಲ ಮೇಡಮ್, ಕಣ್ಣು ಮುಂದೆನೆ ಹೃದಯ ಕಿತ್ತು ಬಿಸಾಕ್ತಷ್ಟು ನೋವಾಗಿದೆ ಪಾಪ ರಾಘುಗೆ. ಒಂದ್ ಕಡೆ ಝಾನ್ಸಿಗೆ ರಾಘು ನೆನಪೇ ಇಲ್ಲ, ಇನ್ನೊಂದ್ ಕಡೆ ರಾಘುಗೆ ಝಾನ್ಸಿ ಜೊತೆ ಬದುಕಿದ ನೆನಪುಗಳು ತುಂಬಾ ಕಾಡ್ತಾ ಇದೆ. ಆ ಪರಿಸ್ಥಿತಿಲಿ ಅವ್ನು ಏನ್ ಮಾಡ್ಬೇಕು, ಝಾನ್ಸಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗೋಗಿದೆ. ಇದು ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ರಾಮಾಚಾರಿ. ಇಲ್ಲಿವರೆಗೂ ಅವ್ನ ಸುತ್ತ ಇದ್ದ ಶತ್ರುಗಳು ಒಂದು ಚಕ್ರವ್ಯೂಹನೇ ಹೆಣೆದಿದ್ರು. ಆ ಚಕ್ರವ್ಯೂಹನ ಬೇಯಿಸಿ ಬರಕ್ಕೆ ದೇವ್ರ ಕಾರಣ ಅದ. ಅವರಿಬ್ರನ್ನು ಅವನೇ ಒಂದು ಮಾಡ್ದ ಅಂತ ಅನ್ಕೊಂಡ್ರೆ ಈಗ ತಂದೆ ಆದ ಬಲೆ ಹೆಣೆದಿದ್ದಾನೆ.
ಇದರಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಝಾನ್ಸಿಗೆ ತಾನಿಲ್ದೆ ಹೋದ್ರೆ ರಾಘು ಬದುಕೋಕೆ ಸಾಧ್ಯ ಇಲ್ಲ. ಅವನ ಜೀವನನೇ ಶೂನ್ಯ. ಅವನಿಗೇನಾಗುತ್ತೋ ಅನ್ನೋ ಕಲ್ಪನೆ ಇತ್ತು. ಆದ್ರೆ ಅಂತವಳಿಗೆ ಇವಾಗ ಅವನ್ ನೆನಪೇ ಇಲ್ದಾಗ ಮಾಡಿದಾನೆ ಅಂದ್ರೆ ಆ ದೇವ್ರ ಏನ್ ಪರೀಕ್ಷೆ ಮಾಡೋಕ್ ಹೊರಟಿದ್ದಾನೆ ಅನ್ನೋದು ಅರ್ಥ ಆಗ್ತಿಲ್ಲ. ಆದ್ರೂ ಆ ವಿಧಿ ಅವ್ರ ಲೈಫಲ್ಲಿ ಈಗ ಆಟ ಆಡ್ಬಾರ್ದಿತ್ತು ರಾಮಾಚಾರಿ. ಅವ್ನ್ ಜೀವನ ಪೂರ್ತಿ ಹೋರಾಟ ಮಾಡೋದೇ ಆಗೋಯ್ತಲ್ಲ ಮೇಡಮ್. ತಂಗಿಗೋಸ್ಕರ ಮನೆಯವ್ರ ವಿರುದ್ಧ, ಅನಿತಾ ಅವ್ರ ಮನೆಯವ್ರ ವಿರುದ್ಧ, ಅಷ್ಟೇ ಯಾಕೆ ಅವನ ವಿರುದ್ಧನೇ ಹೋರಾಡ್ದ. ಈಗ ವಿಧಿ ವಿರುದ್ಧನೇ ಹೋರಾಡ್ಬೇಕಾಗಿದೆ. ಸಮಾಧಾನಕ್ಕೋಸ್ಕರ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬೇಕಷ್ಟೆ. ಆದ್ರೆ ಇವಾಗ ಆಗಿರೋದು ಯಾವ ರೀತಿ ಒಳ್ಳೇದಕ್ಕೆ ಅನ್ನೋದು ನೀನೇ ಹೇಳು. ಕೆಲವೊಂದ್ಸಲ ಮರು ಅನ್ನೋದು ಮನುಷ್ಯನ್ಗೆ ಸಿಕ್ಕಿದ ಅದ್ಭುತ ವರ ಅಂತ ಅಂದ್ಕೊಳ್ತೀವಿ. ಆದ್ರೆ ಅದು ಈ ರೀತಿ ಶಾಪ ಆಗ್ಬಿಟ್ರೆ ಏನ್ ಮಾಡೋದು? ಹೇಗ್ ಬದುಕೋದು? ಆ ದೇವರು ಝಾನ್ಸಿ ನೆನಪಲ್ಲಿ ಯಾರವಳನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅನ್ನೋ ರಾಘು ನೆನಪನ್ನೇ ಅಳ್ಸಾಕ್ಬೇಕಿತ್ತ. ಬೇರೆದೆಲ್ಲ ಮರ್ಸಿ ಬರೀ ರಾಘು ಒಬ್ಬ ನೆನಪಿದ್ದಿದ್ರೆ ಈಗ ಇಬ್ರು ಸಂತೋಷವಾಗಿರ್ತಿದ್ರು ಅಲ್ವಾ? ಹೇಗಪ್ಪ ಸಂತೋಷವಾಗಿರಕ್ ಬಿಡ್ತಾನೆ? ಅವ್ನ್ಗೆ ಯಾವಾಗ್ಲೂ ತನ್ನನ್ನು ಬೇಡ್ಕೋಬೇಕು ಅನ್ನೋ ಆಸೆ. ಅದಕ್ಕೆ ಯಾವಾಗ್ಲೂ ಯಾವ್ದಾದ್ರು ಒಂದು ಪರೀಕ್ಷೆನ ಕೊಡ್ತಾನೆ ಇರ್ತಾನೆ. ರಾಮಾಚಾರಿ, ಇದೆಲ್ಲ ಸರಿ ಹೋಗುತ್ತಾ? ಗೊತ್ತಿಲ್ಲ ಮೇಡಮ್. ಇಷ್ಟೆಲ್ಲ ಪ್ರಶ್ನೆಗಳನ್ನ ಹುಟ್ಟಾಕಿರೋ ಅವನೇ ಇದಕ್ಕೆ ಉತ್ತರ ಕೊಡ್ಬೇಕು. ಬೇಗ ಉತ್ತರ ಕೊಡು ಅಂತ ಕೇಳೋದಷ್ಟೇ ನಮ್ ಕೆಲಸ. ಹೇಳಮ್ಮ. ಪಲ್ಲು, ಏನೇ ಮಾಡ್ತಿದೀಯಾ? ಏನಿಲ್ಲಮ್ಮ, ಸಂಜೆಗೆ ಅಡ್ಗೆ ಮಾಡಕ್ಕೆ ತರಕಾರಿ ಕಟ್ ಮಾಡ್ತಿದ್ದೆ. ಅಲ್ಲೇನು ತೊಂದ್ರೆ ಇಲ್ಲ ಅಲ್ವಾ? ನೀನ್ ಆರಾಮಾಗಿದೀಯಾ ತಾನೆ? ನನ್ ಬಗ್ಗೆ ಚಿಂತೆ ಮಾಡ್ಬೇಡಮ್ಮ. ನನ್ ಸಪೋರ್ಟ್ಗೆ ಮಿಥುನ್ ಇದಾರೆ. ನಾನಿಲ್ಲ, ಆರಾಮಾಗಿದ್ದೀನಿ. ಹಬ್ಬ, ಈಗ ಸ್ವಲ್ಪ ಸಮಾಧಾನ ಆಯ್ತು ಕಣೆ. ಹೇಗೋ ಏನೋ ಅಂತ ಆತಂಕದಲ್ಲೇ ಒದ್ದಾಡ್ತಿದ್ದೆ ಕಣೆ ನಾನು. ಆ ದೇವ್ರ ದೊಡ್ಡವನು, ನೀನ್ ಸಂತೋಷವಾಗಿದೆಯಲ್ಲ, ನನ್ಗೆ ಅಷ್ಟು ಸಾಕು. ಅದ್ರ ಬಗ್ಗೆ ಬಿಡಮ್ಮ, ನಾನ್ ಚೆನ್ನಾಗೇ ಇರ್ತೀನಿ. ಬೇರೆ ಏನಾದ್ರೂ ಇದ್ರೆ ಹೇಳು. ಲೇ ಪಲ್ಲು, ನಿನ್ಗೆ ಆ ಝಾನ್ಸಿ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನಮ್ಮ? ಅವಳಿಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ, ಅದ್ರಿಂದ ಅವಳು ಹಳೇದೆಲ್ಲ ಮರ್ತೋಗಿದ್ದಾಳಂತೆ ಕಣೆ. ಇನ್ನ ನೆನಪು ಬರೋದು ಕಷ್ಟ ಅಂತ ಹೇಳಿದಾರಂತೆ. ಏನಮ್ಮ ಹೇಳ್ತಿದ್ಯಾ? ಹೌದು ಪಲ್ಲು, ಅವಳು ರಾಘುನೇ ನೀನ್ ಯಾರು ಅಂತ ಕೇಳ್ಬಿಟ್ಲಂತೆ. ಗುರ್ತೇ ಹಿಡಿಯಲ್ವಂತ. ಅದೇ ಅವಳು ಮೊದ್ಲು ಗಂಡಸರು ಕಂಡ್ರೆ ದ್ವೇಷಿಸ್ತಾ ಇರ್ಲಿಲ್ವಾ, ಅದೇ ತರ ಆಗ್ಬಿಟ್ಟಿದಾಳಂತ ಕಣೆ. ಅಣ್ಣ ಮದ್ವೆ ಮನೇಲಿ ಆ ನಾಟಕ ಮಾಡ್ದೆ ಅನಿತಾ ಕೊಳ್ಳಿಗೆ ತಾಳಿ ಕಟ್ಟಿದ್ರೆ ಇಷ್ಟೊತ್ತು ನೆಮ್ಮದಿಯಾಗಿರ್ತಿದ್ದ. ಇಲ್ದೇ ಇರೋದೆಲ್ಲ ಮಾಡಕ್ ಹೋಗಿ ಇವಾಗ ಆ ಕಡೆ ಅವಳು ಇಲ್ಲ ಇವಳು ಇಲ್ಲ ಅಂತ ಮಾಡ್ಕೊಂಡ್ ಕೂತಿದಾನ. ಅದೇನು ಅಂತ ಕೇಳ್ತೀಯೇ? ಅವನಂತೂ ಆಕಾಶನೇ ತಲೆ ಮೇಲೆ ಬಿದ್ದವನ್ ತರ ಕೂತಿದ್ದಾನ. ಒಟ್ನಲ್ಲಿ ಅವಳು ಬದುಕಿದ್ರೆ ಹೆಚ್ಚು ಅಂತ ಕಣು ಪಲ್ಲು. ಅವಳ ಪರಿಸ್ಥಿತಿ ಹೀಗಾಗಿದೆ, ಇನ್ನು ಅಣ್ಣನ ಮನಸ್ಥಿತಿ ಕೆಟ್ಟೋಗಿದೆ. ಇಲ್ಲಿ ಅನಿತಾ ಮೈಂಡ್ಸೆಟ್ ಇನ್ನೊಂದ್ ರೀತಿ ಆಗಿದೆ. ಒಟ್ನಲ್ಲಿ ಎಲ್ಲ ಚಿತ್ರ ವಿಚಿತ್ರವಾಗಿದೆ. ಹೋಗ್ಲಿ ಬಿಡೆ, ಅವ್ರ ವಿಷಯ ನಮ್ಗೆ ಯಾಕೆ? ನನ್ಗೆ ನೀನ್ ಚೆನ್ನಾಗಿದ್ದೀನಿ ಅಂತ ಹೇಳ್ದಲ್ಲ, ನನ್ಗೆ ಅಷ್ಟು ಸಾಕು. ನನ್ಗೂ ಕೆಲ್ಸ ಇದೆ, ನಿನ್ಗೂ ಏನೋ ಕೆಲ್ಸ ಮಾಡ್ತಿದ್ದೀನಿ ಅಂದಲ್ಲ, ಮಾಡು. ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಅಮ್ಮ. ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನನಗೆ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತಾ ಇದ್ದೀಯಾ? ಅದೇ ಅಪ್ಪ, ಝಾನ್ಸಿ ಹತ್ರ ನನ್ನ ಬಗ್ಗೆ ಎಲ್ಲ ನಿಜ ಹೇಳಿ ಅವಳಿಗೆ ಅರ್ಥ ಮಾಡಿಸಿ ನನ್ಗಿಲ್ಲಿರಕ್ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ. ಅದಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಯಾಕೆಂದ್ರೆ ನಿನ್ನ ತಪ್ಪನ್ನ ತಿದ್ದುಕೊಂಡು ನನ್ನ ಜೊತೆಲಿ ಇರಕ್ಕೆ ಈ ಮನೆಗೆ ಬಂದಿಯಲ್ಲ. ಇಲ್ಲದೆ ಇದ್ದಿದ್ರೆ ನಾನು ಇಷ್ಟು ದೊಡ್ಡ ಮನೇಲಿ ಒಂಟಿ ಗೂಬೆ ಥರ ಇರಬೇಕಾಗಿತ್ತು. ಒಟ್ನಲ್ಲಿ ಹೇಳಬೇಕು ಅಂದರೆ ನೀನು ಬದಲಾಗಿದ್ದು, ಮತ್ತೆ ಝಾನ್ಸಿ ಜೀವನದಲ್ಲಿ ರಾಘು ಬಂದಮೇಲೆ ಅವಳಲ್ಲಾಗಿದ್ದು ಬದಲಾವಣೆ, ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದ್ದೆಮ್ಮ. ನಿಜ ಅಪ್ಪ,
ಬದಲಾವಣೆ ಆಗಿದೆ ಅಂದಮೇಲೆ ಆ ಬದಲಾವಣೆಯಿಂದ ಒಂದಿಷ್ಟು ಸಂತೋಷ ನೆಮ್ಮದಿ ಸಿಕ್ಕಿದ್ರೇನೆ ಅಲ್ವಾ ಆ ಬದಲಾವಣೆಗೊಂದು ಅರ್ಥ ಇರೋದು. ಹೌದು ಮಗಳೇ, ನೋಡಿ ಇದೆಲ್ಲ ಆಗಿರೋದ್ರಿಂದ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನಮ್ಮ. ನೀವು ಸಂತೋಷವಾಗಿದ್ದೀರಲ್ಲಪ್ಪ, ಅಷ್ಟೇ ಸಾಕು. ಅಂದಾಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು. ಅರೆ, ಧಾರಾಳವಾಗಿ ಕೇಳಮ್ಮ. ಅದೇ ಅಪ್ಪ, ಝಾನ್ಸಿಗೆ ಇವತ್ತು ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ, ಅದೇನಪ್ಪ? ಒಂದು ನಿಮಿಷ ಇರು, ಹೇಳ್ತೀನಿ. ಒಂದೇ ವಿಷಯನ ಎರಡೆರಡು ಸಾರಿ ಹೇಳೋದು ತಪ್ಪುತ್ತೆ ನನಗೆ. ಏನ್ ಜೆಂಟ್ಲ್ಮನ್, ನಿನ್ನ ಧ್ವನಿ ತುಂಬಾ ಫೀಬಲ್ ಆಗಿ ಕೇಳಿಸುತ್ತಲ್ಲಪ್ಪ. ಜೀವನದಲ್ಲಿ ಎಲ್ಲ ಕಳ್ಕೊಂಡವರು ಮಾತಾಡ್ತಾರಲ್ಲ, ಆ ಥರ ಸಪ್ಪಗಿದೆಯಲ್ಲ. ಝಾನ್ಸಿ ಮೇಡಮು ನನ್ನ ಜೀವ ತಾತ. ಅವರೇ ನನ್ನನ್ನು ನೋಡಿ ನೀನು ಯಾರು ಅಂತ ಕೇಳಿದಾಗ ಚಾಕು ತಗೊಂಡು ನನ್ನ ಎದೆಗೆ ಚುಚ್ಚಿದಂಗಾಯ್ತು. ನನ್ನ ಜೀವನದಲ್ಲಿ ಅವರೇ ಇಲ್ಲ ಅಂದಮೇಲೆ ನಾನು ಎಲ್ಲ ಕಳ್ಕೊಂಡಂಗೆ ಅಲ್ವಾ ತಾತ? ಹಾಗ ಅನ್ಕೊಳ್ಳೇ ಬೇಡ. ನಾನು ಬದುಕಿರೋವರೆಗೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ನೀನು ಅವಳು ದೂರ ಆಗೋದಕ್ಕೆ ಅಷ್ಟು ಸುಲಭವಾಗಿ ನಾನು ಬಿಟ್ಕೊಟ್ಬಿಡ್ತೀನಾ? ತಾತ ಏನು ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಪ್ಪ. ಇವತ್ತು ಸಂಜೆ ಒಂದು 5:30 ಹೊತ್ತಿಗೆ ಮನೆಗೆ ನೀನು ಬರ್ತಾ ಇದೆಯಾ. ನಿನ್ನನ್ನು ಎದುರುಗಡೆ ನಿಲ್ಲಿಸ್ಕೊಂಡು ಝಾನ್ಸಿಗೆ ಎಲ್ಲ ಸತ್ಯನೂ ಅರ್ಥ ಮಾಡಿಸ್ತೀನಪ್ಪ. ನೀನು ಬಂದ್ಮೇಲೆ ನೀನೇ ಅವಳಿಗೆ ಸರ್ಪ್ರೈಸ್ ಗಿಫ್ಟ್. ಸರಿ ತಾತ, ನಾನು ಇವಾಗಲೇ ಹೊರಟು ಬರ್ತೀನಿ. ಲೇ ಈಗಲೇ ಬಂದರೆ ಸರ್ಪ್ರೈಸ್ ಹೊರಟೋಗುತ್ತಪ್ಪ. ಸಂಜೆ ಬಾ, ಸಂಜೆ ಬಂದ ತಕ್ಷಣ ಇದೇ ಪ್ರೋಗ್ರಾಮ್, ಓಕೆನಾ?